ಬೆಂಗಳೂರಿನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾವು ಮಹಿಳಾ ಸಂಘಟನೆಗಳು, ಸಮಾನ ಮನಸ್ಕ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಹೋರಾಟಗಾರ್ತಿಯರು ಸೇರಿಕೊಂಡು ಒಂದು ಮಹಿಳಾ ಮೀಸಲಾತಿಗಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಮೈತ್ರಿಕೂಟವನ್ನು ರಚಿಸ್ಕೊಂಡಿದ್ದೀವಿ. ನಾವು ಮಹಿಳಾ ಮೀಸಲಾತಿಗಾಗಿ ಅಂದರೆ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿಗಾಗಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಏನಂದರೆ ಮಹಿಳಾ ಮೀಸಲಾತಿಗಾಗಿ ಒಂದು ಕಾಯ್ದೆಯನ್ನು 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಸರ್ಕಾರ ಏನು ಕಾಯ್ದೆಯನ್ನು ರೂಪಿಸಿದೆ ಅದನ್ನು ಜಾರಿ ಮಾಡಬೇಕು, ಕೂಡಲೇ ಜಾರಿ ಮಾಡಬೇಕು. ಅದಕ್ಕೆ ಯಾವುದೇ ಷರತ್ತುಗಳನ್ನು ಹೇರಬಾರ್ದು. ಅದನ್ನು ಜನಗಣತಿ ಮತ್ತು ಈ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಅದರಲ್ಲಿ ಏನು ಸೇರಿಸಿದ್ದಾರೆ ಅದಕ್ಕೆ ಲಿಂಕ್ ಮಾಡಿದ್ದಾರೆ, ಅದನ್ನು ತೆಗಿಬೇಕು. ಅದನ್ನು ತೆಗೆದು ಅದನ್ನು ಕೂಡಲೇ ಯಾವ ಚುನಾವಣೆಗಳು ಬರುತ್ತೆ ಅದಕ್ಕೆ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬೇರೆ ಬೇರೆ ಸ್ವರೂಪಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ. ಅದಕ್ಕಾಗಿ ಏನು ಈಗ ಮಾನ್ಸೂನ್ ಸೆಷನ್ ಬರುತ್ತೆ ಪಾರ್ಲಿಮೆಂಟ್ದು, ಅಲ್ಲಿ ನಾವು ಇದನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಪ್ರತಿ ರಾಜಧಾನಿಗಳಲ್ಲಿ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಮೈತ್ರಿಕೂಟದಿಂದ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಡೆಸ್ತಾ ಇದ್ದೀವಿ ನಾವು. ಮೊದಲನೇದಾಗಿ ಸರ್ಕಾರ ಏನು 2023ರಲ್ಲಿ ನಾವೆಲ್ಲರೂ ಈ ಒಂದು ಮಹಿಳಾ ಮೀಸಲಾತಿಗಾಗಿ ಹೋರಾಟ ಇವತ್ತು ನೆನೆಯದಲ್ಲ. ಇದು ಹಲವು ದಶಕಗಳಿಂದ 90ರ ದಶಕದಿಂದಲೂ ಕೂಡ ಬೀದಿ ಹೋರಾಟ ಹಾಗೂ ಸಂಸತ್ತಿನ ಒಳಗೆ ಹೋರಾಟ ನಡ್ಕೊಂಡು ಬಂದಿದೆ. ಆಗ ಗೀತಾ ಮುಖರ್ಜಿ ಅಂತ ಒಬ್ಬರು ಸಂಸದರು ಏನಿದ್ರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಂಸತ್ ಸಮಿತಿ ಏನು ಪಾರ್ಲಿಮೆಂಟ್ರಿ ಕಮಿಟಿ ಏನು ರಚನೆ ಆಗಿತ್ತು, ಅದರಲ್ಲೂ ಕೂಡ ಒಂದು ಬಿಲ್ ಪಾಸ್ ಆಗಿತ್ತು ಮೊದಲನೇ ಬಾರಿಗೆ. ಆದರೂ ಕೂಡ ಇಲ್ಲಿವರೆಗೂ ಒಂದು ಕಾಯ್ದೆ ಆಗಿರಲಿಲ್ಲ. 23ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಛೀಮಾರಿ ಹಾಕಿದ ಮೇಲೆ ಕೇಂದ್ರ ಸರ್ಕಾರ ಅದನ್ನು ಒಂದು ಕಾಯ್ದೆ ಮಾಡಿ, ಆ ಕಾಯ್ದೆಯಿಂದ ಒಂದು ನಮಗೆ ಹೆಣ್ಮಕ್ಳಿಗೆ ಈ ದೇಶದ ಮಹಿಳೆಯರಿಗೆ ಒಂದು ಮೂಗಿಗೆ ತುಪ್ಪ ಸವರೋ ಅಂತ ಕೆಲಸ ಮಾಡಿದೆ. ಅದನ್ನು ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೀವಿ. ಆ ಥರ ಒಂದು ಅದಕ್ಕೆ ಸೆನ್ಸಸ್ ಮತ್ತು ಡಿಲಿಮಿಟೇಷನ್ ಎರಡನ್ನೂ ಲಿಂಕ್ ಮಾಡಬೇಡಿ. ಯಾಕೆಂದರೆ ಇದು ತುಂಬ ತಕ್ಷಣಕ್ಕೆ ಅದನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಮಹಿಳಾ ಮೀಸಲಾತಿಯನ್ನು ತಕ್ಷಣಕ್ಕೆ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ನಾವೆಲ್ಲ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ ಅಂತ ಹೇಳಿ ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತಿದ್ವಿ. ಇನ್ನು ಮುಂದೆ ಬೇರೆ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಇನ್ನು ದೇವಿ ಅವರು ಐಡ್ವಾದಿಂದ ಮಾತಾಡ್ತಾರೆ. ನಾನು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ನ ರಾಜ್ಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಜ್ಯೋತಿ ಅಂತ. ನನ್ನ ಹೆಸರು ದೇವಿ ಅಂತ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಮಹಿಳಾ ಮೀಸಲಾತಿ ಹೋರಾಟ ನಿನ್ನೆ ಮೊನ್ನೆದಲ್ಲ. 3 ದಶಕಗಳಿಂದ ಮಹಿಳಾ ಸಂಘಟನೆಗಳು ಸಂಸತ್ತಿನ ಒಳಗೆ ಹೊರಗೆ ನಿರಂತರವಾಗಿ ಧ್ವನಿ ಎತ್ತನೆ ಬಂದಿದೆ. ಆದರೆ ಅವರ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಈಗಾಗಲೇ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು, ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಬಾರಿ ಮಹಿಳೆಯರನ್ನ ಮೀಸಲಾತಿ ಕೊಡುವುದಾಗಿ ಒಪ್ಪಿಸಿ ಮತ್ತು ಅವ್ರನ್ನ ಆಶ್ವಾಸನೆಗಳನ್ನು ಕೊಟ್ಟು ಮೀಸಲಾತಿಯನ್ನು ಅಲ್ಲಿಂದ ಇಲ್ಲಿ ತನಕ ಜಾರಿ ಮಾಡ್ತಾನೆ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ದೇಶದಲ್ಲಿ 150% ಇರ್ತಕ್ಕಂಥ ಮಹಿಳೆಯರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿಲ್ಲ ಅಂತಂದರೆ ಈ ದೇಶದ ಅಭಿವೃದ್ಧಿ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ 2014ರಲ್ಲಿ ಅವರು 5 ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅವ್ರ ಪ್ರಣಾಳಿಕೆ ಒಳಗೆ. ನಾನು ಪ್ರಧಾನಮಂತ್ರಿ ಆದ ಮರುದಿನವೇ
ನಾನು ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ. ಆವಾಗ ಮೊದಲನೇದಾಗಿ ಮಹಿಳೆಯರಿಗೆ ಅದರ ಬಗ್ಗೆ 5 ವರ್ಷಗಳ ಕಾಲ ಯಾವುದೇ ಮಾತನಾಡದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದು ಮೊದಲನೇ ದ್ರೋಹ ಈ ದೇಶದ ಹೆಣ್ಣು ಮಕ್ಕಳಿಗೆ ಬಗೆದಂಥದ್ದು. 2019ರಲ್ಲಿ 2/3 ಭಾಗ ಅವರೇ ಸಂಸದರಿದ್ರು. ಆ ಸಂದರ್ಭದಲ್ಲೂ ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂಗೆ ಧ್ವನಿ ಎತ್ತಲಿಲ್ಲ. ಆದರೂ ಬೇಕಾದಂಥ ರೀತಿಯಲ್ಲಿ ರೈತ ವಿರೋಧಿ ಮಸೂದೆಗಳನ್ನ ಜಾರಿ ಮಾಡಿದ್ರು, ಮತ್ತೆ ರೈತ ವಿರೋಧಿ ಕರಾಳ ಮಸೂದೆಗಳನ್ನ ಜಾರಿ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ದೇ ಕೊನೆಯ ಸಂದರ್ಭದಲ್ಲಿ 2023ರಲ್ಲಿ ಮೀಸಲಾತಿ ವಿಷಯಗಳನ್ನ ಅವರು ಕೊನೆ ಅಧಿವೇಶನದಲ್ಲಿ ಮಾತನಾಡಿದಂಥದ್ದು. ವಿರೋಧ ಪಕ್ಷಗಳು, ಆಡಳಿತ ಪಕ್ಷದ ಎಲ್ಲರೂ ಮಾತಾಡುವಾಗ ಅವ್ರು 2029ಕ್ಕೆ ಜನಗಣತಿ ಆಧಾರದ ಮೇಲೆ ನಾವು ಮೀಸಲಾತಿಯನ್ನ ನಾವು ಕೊಡ್ತೇವೆ ಅನ್ನುವಂತ ಹೇಳಿದ್ರು. ಆದ್ರೆ ತರಾತುರಿ ಒಳಗಡೆ ಮೊನ್ನೆ ಏನು ಏಪ್ರಿಲ್ನಲ್ಲಿ ಏನು ಮೀಸಲಾತಿಗೆ ಸಂಬಂಧಪಟ್ಟಂಗೆ ವಿಶೇಷ ಅಧಿವೇಶನಗಳನ್ನ ಕರೆದು ಮಾತಾಡಿದ್ರು. ಅದು 5 ರಾಜ್ಯಗಳ ಚುನಾವಣೆ ಬೇಕಾಗಿತ್ತು. ಮಹಿಳೆಯರ ಮತವನ್ನ ಗಳಿಸ್ಕೊಳ್ಳಿಕ್ಕೆ ಪಿತೃ ಪ್ರಧಾನ ಸಮಾಜ ಮತ್ತು ಮನುವಾದಿ ಸಿದ್ಧಾಂತದೊಳಗಡೆ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸಮಾನತೆ ಅವಕಾಶಗಳನ್ನು ಕೊಡಲ್ಲ. ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಮೋದಿ ಸರ್ಕಾರ ನಿಲ್ಲಿಸ್ಬೇಕು. ಮತ್ತೆ ನಾವು ಕೇಳ್ತಾ ಇದೀವಿ, ಅವ್ರ ಭಾಷಣದೊಳಗಡೆ ಈ ದೇಶದ ಹೆಣ್ಣು ಮಕ್ಕಳಿಗೋಸ್ಕರ ಕಣ್ಣೀರು ಇಡ್ತಾ ಇದ್ದೀನಿ, ಎಲ್ಲರೂ ಹೋರಾಟ ಮಾಡಿದ್ದೀನಿ ಅನ್ನುವಂಥ ಪದಗಳನ್ನ ಮಾತನಾಡಿದ್ರು. ನಾನು ಮೋದಿ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ, ಏನಂತ? ನಿಮಗೆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬೆತ್ತಲೆ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರಲಿಲ್ಲ. ಏನು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಕುಸ್ತಿಪಟುಗಳು ಹೆಣ್ಣು ಮಕ್ಕಳು ಸುಮಾರು 3-4 ತಿಂಗಳ ಕಾಲ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಕಣ್ಣಲ್ಲಿ ನೀರು ಬಂದಿಲ್ಲ. ಮತ್ತೆ ಹತ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಸತ್ತಂತ ಹೆಣ್ಣು ಮಕ್ಕಳು ಸತ್ತಾಗ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ನೀವು ಕಣ್ಣಲ್ಲಿ ನೀರು ಬರಲಿಲ್ಲ. ಈಗ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೀರಾ. ಆದ್ರೆ ನಾವು ಕೇಳ್ತಾ ಇದ್ದೀವಿ, ನಿಮಗೆ ಕಣ್ಣೀರು ನಿಜವಾಗ್ಲೂ ಅದು ನಾಟಕೀಯ ಮೊಸಳೆ ಕಣ್ಣೀರು ಅಲ್ದನೆ ಹೋದ್ರೆ ಈ ಮುಂದೆ ಬರ್ತಕ್ಕಂಥ ಅಧಿವೇಶನದೊಳಗಡೆ ಯಾವುದೇ ಷರತ್ತುಗಳಿಲ್ದನೆ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸ್ಬೇಕು ಅಂತೇಳಿ ರಾಷ್ಟ್ರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೀವಿ. ನೀವು ಮುಂದಿನ ಅಧಿವೇಶನದೊಳಗಡೆ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸ್ತಿಲ್ಲ ಅಂತ ಹೇಳಿದ್ರೆ ಈ ದೇಶದ ಹೆಣ್ಣು ಮಕ್ಕಳು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಎನ್ನುವಂಥದ್ದನ್ನ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. Thank you. I just want to inform you all that ಈ struggle reservations ಬೇಕಾಗಿರೋ struggle 1996 ಅಲ್ಲಿ ಶುರು ಆಯಿತು. It started in 1996 with the private members bill. ಮತ್ತೆ ಅದನ್ನ ಹೋಗಿ 2010 ಅಲ್ಲಿ ಲೋಕಸಭೆಯಲ್ಲಿ ಅದು ಪಾಸ್ ಆಗಿತ್ತು. In the Rajya Sabha it did not go through the Lok Sabha. So ಅದರಿಂದ ಆ ಬಿಲ್ಲು ಜಾರಿ ಆಗಲಿಲ್ಲ. ಸೊ 2014 ಅಲ್ಲಿ ಅದು ಲ್ಯಾಪ್ಸ್ ಆಯಿತು. ಮತ್ತೆ 2023 ಈ ಹೊಸ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಾರಿ ಶಕ್ತಿ ವಂದನ್ ಅಧಿನಿಯಮ್. ಇದರಲ್ಲಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಡಿಲಿಮಿಟೇಷನ್ ಆ್ಯಂಡ್ ಸೆನ್ಸಸ್. ನಮ್ಮದು ಏನು ರಿಕ್ವೆಸ್ಟ್ ಇದೆ ಅಂದ್ರೆ ಫ್ರಮ್ ದ ವಿಮೆನ್ಸ್ ಮೂವ್ಮೆಂಟ್ ಅಕ್ರಾಸ್ ದ ಕಂಟ್ರಿ, ಈ ಡಿಲಿಮಿಟೇಷನ್ ಮತ್ತು ಸೆನ್ಸಸ್ನ ರಿಮೂವ್ ಮಾಡಬೇಕು. ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್ ನೀಡ್ಸ್ ಟು ಬಿ ಡನ್ ಇಮಿಡಿಯೇಟ್ಲಿ. ಈ ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಇನ್ಕ್ಲೂಡ್ ಮಾಡಿದ್ರೆ ನಮಗೆ ಇನ್ನೂ 10, 15, 20 ವರ್ಷ ವೇಟ್ ಮಾಡಬೇಕು. ಏನು ಹೆಣ್ಮಕ್ಳಿಗೆ ಹೀಗೆ ಎಂಪವರ್ಮೆಂಟ್ ಸಿಕ್ಕತ್ತಾ? ನಮ್ಮಿರೋ ಪ್ರೈಮ್ ಮಿನಿಸ್ಟರ್ ಯಾವಾಗಲೂ ಹೇಳ್ತಾರೆ ದಟ್ ವಿ ಆರ್ ಗಿವಿಂಗ್ ಎಂಪವರ್ಮೆಂಟ್ ಟು ವಿಮೆನ್. ವೇರ್ ಈಸ್ ಎಂಪವರ್ಮೆಂಟ್ ಟು ವಿಮೆನ್ ವೆನ್ ಯು ಆರ್ ನಾಟ್ ಅಲೌಯಿಂಗ್ ಅಸ್ ಟು ಹ್ಯಾವ್ ಆರ್ ಸೀಟ್ಸ್ ಇನ್ ದ ಪಾರ್ಲಿಮೆಂಟ್? ವಿ ಆರ್ 50% ಆಫ್ ದ ಪಾಪ್ಯುಲೇಷನ್. ಮತ್ತೆ ನಾವು ಕೇಳ್ತಾ ಇರೋದು ಓನ್ಲಿ 1/3 ಸೀಟ್. ಸೊ ಅದೇನೇ ನಮಗೆ ದಾನ ಕೊಡ್ತಾ ಇದ್ದಾರಾ? ಇಟ್ ಈಸ್ ಅ ರೈಟ್. It is the right of every citizen of this country to be able to contest. Our right to a ಹೆಣ್ಮಕ್ಕಳಿಗೆ ಕೊಟ್ಟಿಲ್ಲ. In fact, even before 1996, ನಮ್ದೊಂದು ದೊಡ್ಡ ರಿಪೋರ್ಟ್ ಬಂದಿತ್ತು 1974 ಅಲ್ಲಿ, which was called Towards Equality. ಆ ರಿಪೋರ್ಟ್ ಅಲ್ಲಿ ಫಸ್ಟ್ ಟೈಮ್ ಬಂತು that women are not there in adequate numbers in decision making positions.
ಸೊ ಅದರಿಂದ ನಮ್ದು ಹೋರಾಟ, ನಮ್ಗೆ ಈ ರಿಸರ್ವೇಶನ್ ಬೇಕು ಅಂತ ಪಂಚಾಯತ್ ಅಲ್ಲಿ ಕೊಟ್ಟರು. ಬಟ್ ವೆನ್ ಇಟ್ ಕೇಮ್ ಟು ಪಾರ್ಲಿಮೆಂಟ್ ದೇ ಆರ್ ನಾಟ್ ಗಿವಿಂಗ್. ಈವನ್ ನಾವು ಈ 2023 ಆಕ್ಟ್ ಇಂದ ರಿಸರ್ವೇಶನ್ಸ್ ಇಸ್ ದೇರ್ ಓನ್ಲಿ ಇನ್ ದ Lok Sabha and in the state assemblies. It is not there for Rajya Sabha or for the MLCs. We are not asking that now. Now ಈಗ ಏನು ಕೇಳ್ತಾ ಇರೋದು, ಆ 2023 ಆಕ್ಟ್ ಯಾವುದು ಪಾಸ್ ಆಗಿದೆ, ಪ್ಲೀಸ್ ಇಂಪ್ಲಿಮೆಂಟ್ ಇಟ್ ಇಮಿಡಿಯೇಟ್ಲಿ ವಿದೌಟ್ ಕನೆಕ್ಟಿಂಗ್ ಇಟ್ ಟು ಸೆನ್ಸಸ್ ಆ್ಯಂಡ್ ದಿ delimitation. And we want it brought into the monsoon session so that women will get a chance, because otherwise women will not get a chance even in the next 2029 elections. So this is the demand from the women's movement. Thank you. My name is Asha Ramesh. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.